ನನ್ನ ಪ್ರಶ್ನೆ ಇಷ್ಟೇ, ಅವರು JDSನ ವಿರುದ್ಧವಾಗಿ ಮಾತಾಡಿದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗದ. ಅದಕ್ಕೆ JDSನ ಮುಖಂಡರು ಕೊಡ್ತಾರೆ, ಅವರಿಗೆ ಭಾಳ ಸಾರಿ ಕೊಟ್ಟಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಅವರು BJPಯನ್ನು ಪ್ರಶ್ನೆ ಮಾಡಿದ್ದಾರೆ. ನಾನು ಹೇಳ್ತೇನೆ, ನೀವು ನಮ್ಮನ್ನು ಪ್ರಶ್ನೆ ಮಾಡಿದ್ದೀರಲ್ಲ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಕಾಂಗ್ರೆಸ್ಸು ಕೂಡ ಸೋಷಿಯಲ್ ಜಸ್ಟಿಸ್ನ ವಿರುದ್ಧವೇ ಇದೆ. ನಾನು ಹೇಳ್ತೇನೆ, ಇವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಕಾರಣ ಏನು? ಸೋಷಿಯಲ್ ಜಸ್ಟಿಸ್ ಅಲ್ವಾ ಅದು? ನೀವು 80 ವರ್ಷ ಆಗ್ತಾ ಇದೆ, ಹೆಚ್ಚು ಕಡಿಮೆ 80 ವರ್ಷ ಆಗ್ತಾ ಇದೆ. ಈಗ 79 ವರ್ಷ ಆಯಿತು, 80ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸ್ವತಂತ್ರ ಬಂದು. ಆವತ್ತಿಂದ ನೀವು ದಲಿತರನ್ನ ವಂಚನೆ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಕಾಂಗ್ರೆಸ್ನ ನೀತಿ ಇದೆ, ಯಾಕೆ ಬಡವನು ಬಡವನಾಗೇ ಇದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕು ಇಂಟ್ಯಾಕ್ಟ್. ಅದಕ್ಕೆ ನೀವು ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದು ನಾನು 6 ವರ್ಷದಲ್ಲಿ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿ ಹೇಳ್ಕೊಳ್ಳೋಷ್ಟು ಅವರಿಗೆ ಗೌರವ ಕೊಟ್ಟಿದ್ದೀರಿ, ಸಂತೋಷ. ದಲಿತರು ಏನ್ ಮಾಡಿದ್ರು? ನಿಮಗೆ ಅನ್ಯಾಯ ಮಾಡಿದ್ರ, ಮೋಸ ಮಾಡಿದ್ರ? ವೋಟ್ ಬ್ಯಾಂಕ್ ಅಂತ ನೀವು ಹೇಳ್ತೀರಿ, ಯಾಕೆ ಮುಖ್ಯಮಂತ್ರಿ ಅವ್ರನ್ನ ಮಾಡಿರಲಿಲ್ಲ ನೀವು? ಕಣ್ಣಲ್ಲಿ ನೀರು ಹಾಕೊಂಡ್ರಲ್ಲ ಮಾನ್ಯ ಪರಮೇಶ್ವರ್ ಅವರು, ನನ್ನನ್ನು ಸೋಲಿಸ್ಬಿಟ್ರಿ, ನೀವು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ನನ್ನನ್ನು ಸೋಲಿಸ್ಬಿಟ್ರಿ, ಕತ್ತಿಸ್ಬಿಟ್ರಿ ಅಂತ ಹೇಳ್ತಾರಲ್ಲ, ಉತ್ತರ ಕೊಟ್ರ ನೀವು? ಹೋಗ್ಲಿ, ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದಾಗ ನೀವು ಅವರನ್ನ MLC ಮಾಡಿ ಒಂದು ಮಂತ್ರಿ ಮಾಡಿದ್ರಿ. ಡೆಪ್ಯೂಟಿ CM ಕೊಡಲಿಲ್ಲ ನೀವು. ಡೆಪ್ಯೂಟಿ CM ಕೊಡಬೇಕಾದ್ರೆ ಎಂಥ ಪರಿಸ್ಥಿತಿ ಬಂತು? ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಇದ್ದು ತನ್ನ ಕ್ಷೇತ್ರದಲ್ಲೇ ಸೋತೋಗ್ಬಿಟ್ಟು ಕಾಂಗ್ರೆಸ್ಸು ಅಧಿಕಾರ ಕಳ್ಕೊಂಡಿದ್ರಿಂದ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಪರಮೇಶ್ವರ್ ಒಂದು ಡೆಪ್ಯೂಟಿ CM ಆಗೋ ಅವಕಾಶ ಬಂತು. ಹೋಗ್ಲಿ, ನೀವು ಈ ಸಾರಿ ಮುಖ್ಯಮಂತ್ರಿ ಆದ್ರಲ್ಲ, ಡೆಪ್ಯೂಟಿ CM ಆದ್ರೂ ಆಗ್ಲಿ, ದಲಿತರನ್ನ ಯಾಕೆ ಮಾಡಲಿಲ್ಲ? ಇದು ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಎಲ್ಲಿ ಬದುಕಿದೆ? ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನಲ್ಲಿ ಸತ್ತೋಗಿದೆ, ನಮ್ಮಲ್ಲಿದೆ. ಅದೇ ನೀವು 80 ವರ್ಷ ಆದರೂ ನೀವು ಮಾಡಲಿಲ್ಲ, ಡೆಪ್ಯೂಟಿ CM ಮಾಡಲಿಲ್ಲ. ಅದು ಕಾಂಗ್ರೆಸ್ಸಿಂದ ಆಗಿದ್ದಲ್ಲ, ಕೊಯಿಲೇಷನ್ನಿಂದ ಆಗಿರೋದು. ಆದರೆ ನಮ್ಮ ಪಕ್ಷದಲ್ಲಿ ದಲಿತರೊಬ್ಬರಿಗೆ, ಕಾರಜೋಳ ಅವರಿಗೆ 2ನೇ ಅವಧಿಗೆ ನಾವು ಬಂದಿರೋದು ಅಷ್ಟೇನೆ. ನಾವೇನು 80 ವರ್ಷ ಈ ದೇಶ ಆಳಲಿಲ್ಲ, ನಾವು ಬಂದಿದ್ದು 2 ಅವಧಿಯಲ್ಲಿ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೇವೆ. ಇದು ಸಾಮಾಜಿಕ ನ್ಯಾಯ ಅಲ್ವಾ? ಬರೀ ಬೊಗಳೆ ಬಿಟ್ಟರೆ ಆಗೋದಿಲ್ಲ, ಮೈಕ್ ಮುಂದೆ ನಿಂತ್ಕೊಂಡು ಬೊಗಳೆ ಬಿಡೋದಲ್ಲ. ಸಾಮಾಜಿಕ ನ್ಯಾಯ ಯಾವ ಪಕ್ಷದ ಆಸ್ತಿ ಅಲ್ಲ, ಅದು ಎಲ್ಲರೂ ಮಾಡಬೇಕು. ಈ ಕಾನ್ಸೆಪ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ BJP ಕೊಟ್ಟಷ್ಟು ಗೌರವ, ದಲಿತರಿಗೆ BJP ಕೊಟ್ಟಷ್ಟು ಗೌರವ ಇನ್ಯಾರು ಕೊಟ್ಟಿಲ್ಲ ಇವತ್ತಿಗೂ ಕೂಡ. ಯಾಕೆ? ಮುಖ್ಯಮಂತ್ರಿಗಳದು ಎಲ್ಲರ ಫೋಟೋ ಇಟ್ಕೊಂಡು ಬೀದಿಯಲ್ಲಿ ಇವತ್ತು ಚಪ್ಪಲೆಯಲ್ಲಿ ಹೊಡೆದು ಇದಾಗ್ತಾರೆ. ಸುಮಾರು ಜನರನ್ನ ಇವಾಗ ನಿನ್ನೆ ಏನೋ ಮಾಡಿದ್ದಾರೆ, ಅದು ಹೋರಾಟ. ಯಾಕೆ ಅವ್ರನ್ನೆಲ್ಲ ಆಗಲೇ ಜೈಲಿಗೆ ಕಳ್ಸಕ್ ಮಾಡಿದ್ದೀರಿ ನೀವು? FIRಗಳು ಹಾಕಿ ಪೊಲೀಸ್ನವ್ರನ್ನ ಬಿಟ್ಟು ಹೇಳ್ಬೇಕಾಗಿತ್ತು. ಆಯ್ತು, ನಮ್ಮ ಸರ್ಕಾರದಲ್ಲಿ ಆಗಿರೋ ಲೋಪ ನಾವು ತಿದ್ದುಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ ಬಂದಿದ್ರೆ ಸಾಕಾಗಿತ್ತು. ನೀವು ಯಾವ ಯುವಕರು ಪರಿಶಿಷ್ಟ ಜಾತಿ ವರ್ಗಗಳು ಹೋರಾಟ ಮಾಡ್ತಿದ್ರೆ ಈಗ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಮಾಡ್ತಿದ್ದೀರಲ್ಲ, ಇದು ನಿಮಗೆ ಸಾಮಾಜಿಕ ನ್ಯಾಯ ಅಲ್ವಾ? ದೇವೇಗೌಡರು ಕುಮಾರಸ್ವಾಮಿ ತಾವಿಬ್ರು ಬಿಟ್ಟು ಇನ್ಯಾರನ್ನು ಇನ್ಯಾವ ಸಮುದಾಯದವರು CM ಮಾಡಲ್ಲ. ಒಕ್ಕಲಿಗರಾಗ್ಲಿ ದಲಿತರಾಗ್ಲಿ CM ಆಗೋದ್ರೆ ಕಾಂಗ್ರೆಸ್ ಇಂದನೇ ಅಲ್ಲ, JDS ಇಂದನೂ. ನಾನು ಹೇಳ್ತೀನಿ, ನಾನು ಇವಾಗ ಉದಾಹರಣೆ ಕೊಟ್ಬಿಟ್ಟೆ. ನಮ್ಮಲ್ಲಿ DCM ಆದ್ರು, 2ನೇ ಅವಧಿಗಾದ್ರು, ನಿಮ್ಮಲ್ಲಿ 80 ವರ್ಷ ಬೇಕಾಯ್ತಲ್ಲ, ಯಾಕೆ? ಆಮೇಲೆ ಅವ್ರನ್ನ ಯಾಕೆ ಅಲ್ಲೇ ಸೋಲಿಸ್ಬಿಟ್ರಿ ನೀವು? ಇವತ್ತು ಹೇಳ್ತೀರಿ ನೀವು. ಇನ್ನೂ ಒಂದು ಹೇಳ್ತೇನೆ, ಖರ್ಗೆ ಅವರನ್ನ ಅಲ್ಲಿ ಸೋಲಿಸಿದ್ದು ಕೂಡ ಗುಲ್ಬರ್ಗದಲ್ಲಿ ಅದು ಮಾನ್ಯ ಸಿದ್ದರಾಮಯ್ಯ ಅಂಡ್ ಟೀಮೇ. ಪರಮೇಶ್ವರನ್ನ ಇಲ್ಲಿ ಅವ್ರ ಕ್ಷೇತ್ರದಲ್ಲಿ ಸೋಲಿಸಿದ್ದು ಅದೇ ಟೀಮೇ. ಇದರಲ್ಲಿ ಏನು ಅನುಮಾನ ಇದೆ? ಇಷ್ಟೆಲ್ಲ ಮಾಡೋದನ್ನೆಲ್ಲ ಮಾಡಿ ನೀವು ಏನು ಹರಿಶ್ಚಂದ್ರರ ಮಾತಾಡ್ತೀರಿ? ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ದೀನಿ, ನೀವು ಮಾಡಿ. ಹಾಗಿದ್ರೆ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಹೇಳಿ? ಈಗ ನನ್ನ ಪ್ರಶ್ನೆ ಇಷ್ಟೇ,
ಅವರು JDSನ ವಿರುದ್ಧವಾಗಿ ಮಾತಾಡಿದರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗದ. ಅದಕ್ಕೆ JDSನ ಮುಖಂಡರು ಕೊಡ್ತಾರೆ, ಅವರಿಗೆ ಬಹಳ ಸಾರಿ ಕೊಟ್ಟಿದ್ದಾರೆ. ನಾನು ಹೇಳ್ತಕ್ಕಂಥದ್ದು, ಅವರು BJPಯನ್ನು ಪ್ರಶ್ನೆ ಮಾಡಿದ್ದಾರೆ. ನಾನು ಹೇಳ್ತೇನೆ, ನೀವು ನಮ್ಮನ್ನು ಪ್ರಶ್ನೆ ಮಾಡಿದಿರಲ್ಲ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಕಾಂಗ್ರೆಸ್ಸು ಕೂಡ ಸೋಷಿಯಲ್ ಜಸ್ಟಿಸ್ನ ವಿರುದ್ಧವೇ ಇದೆ. ನಾನು ಹೇಳ್ತೇನೆ, ಇವತ್ತು ನಾನು ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಕಾರಣ ಏನು? ಸೋಷಿಯಲ್ ಜಸ್ಟಿಸ್ ಅಲ್ವಾ ಅದು? ನೀವು 80 ವರ್ಷ ಆಗ್ತಾ ಇದೆ, ಹೆಚ್ಚು ಕಡಿಮೆ 80 ವರ್ಷ ಆಗ್ತಾ ಇದೆ. ಈಗ 79 ವರ್ಷ ಆಯಿತು, 80ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸ್ವತಂತ್ರ ಬಂದು. ಆವತ್ತಿಂದ ನೀವು ದಲಿತರನ್ನ ವಂಚನೆ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಕಾಂಗ್ರೆಸ್ನ ನೀತಿ ಇದೆ, ಯಾಕೆ ಬಡವನು ಬಡವನಾಗೇ ಇದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕು ಇಂಟ್ಯಾಕ್ಟ್. ಅದಕ್ಕೆ ನೀವು ಸಿದ್ದರಾಮಯ್ಯನವರು ಹೊರಗಡೆಯಿಂದ ಬಂದು ನಾನು 6 ವರ್ಷದಲ್ಲಿ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿ ಹೇಳ್ಕೊಳ್ಳೋಷ್ಟು ಅವರಿಗೆ ಗೌರವ ಕೊಟ್ಟಿದ್ದೀರಿ, ಸಂತೋಷ. ದಲಿತರು ಏನ್ ಮಾಡಿದ್ರು? ನಿಮಗೆ ಅನ್ಯಾಯ ಮಾಡಿದ್ರ, ಮೋಸ ಮಾಡಿದ್ರ? ವೋಟ್ ಬ್ಯಾಂಕ್ ಅಂತ ನೀವು ಹೇಳ್ತೀರಿ, ಯಾಕೆ ಮುಖ್ಯಮಂತ್ರಿ ಅವ್ರನ್ನ ಮಾಡಿರಲಿಲ್ಲ ನೀವು? ಕಣ್ಣಲ್ಲಿ ನೀರು ಹಾಕೊಂಡ್ರಲ್ಲ ಮಾನ್ಯ ಪರಮೇಶ್ವರ್ ಅವರು, ನನ್ನನ್ನು ಸೋಲಿಸ್ಬಿಟ್ರಿ, ನೀವು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ನನ್ನನ್ನು ಸೋಲಿಸ್ಬಿಟ್ರಿ, ಕತ್ತಿಸ್ಬಿಟ್ರಿ ಅಂತ ಹೇಳ್ತಾರಲ್ಲ, ಉತ್ತರ ಕೊಟ್ರ ನೀವು? ಹೋಗ್ಲಿ, ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದಾಗ ನೀವು ಅವರನ್ನ MLC ಮಾಡಿ ಒಂದು ಮಂತ್ರಿ ಮಾಡಿದ್ರಿ. ಡೆಪ್ಯೂಟಿ CM ಕೊಡಲಿಲ್ಲ ನೀವು. ಡೆಪ್ಯೂಟಿ CM ಕೊಡಬೇಕಾದ್ರೆ ಎಂಥ ಪರಿಸ್ಥಿತಿ ಬಂತು? ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಇದ್ದು ತನ್ನ ಕ್ಷೇತ್ರದಲ್ಲೇ ಸೋತೋಗ್ಬಿಟ್ಟು ಕಾಂಗ್ರೆಸ್ಸು ಅಧಿಕಾರ ಕಳ್ಕೊಂಡಿದ್ರಿಂದ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಪರಮೇಶ್ವರ್ ಒಂದು ಡೆಪ್ಯೂಟಿ CM ಆಗೋ ಅವಕಾಶ ಬಂತು. ಹೋಗ್ಲಿ, ನೀವು ಈ ಸಾರಿ ಮುಖ್ಯಮಂತ್ರಿ ಆದ್ರಲ್ಲ, ಡೆಪ್ಯೂಟಿ CM ಆದ್ರೂ ಆಗ್ಲಿ, ದಲಿತರನ್ನ ಯಾಕೆ ಮಾಡಲಿಲ್ಲ? ಇದು ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಎಲ್ಲಿ ಬದುಕಿದೆ? ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನಲ್ಲಿ ಸತ್ತೋಗಿದೆ, ನಮ್ಮಲ್ಲಿದೆ. ಅದೇ ನೀವು 80 ವರ್ಷ ಆದರೂ ನೀವು ಮಾಡಲಿಲ್ಲ, ಡೆಪ್ಯೂಟಿ CM ಮಾಡಲಿಲ್ಲ. ಅದು ಕಾಂಗ್ರೆಸ್ಸಿಂದ ಆಗಿದ್ದಲ್ಲ, ಕೊಯ್ಲೇಷನ್ನಿಂದ ಆಗಿರೋದು. ಆದರೆ ನಮ್ಮ ಪಕ್ಷದಲ್ಲಿ ದಲಿತರೊಬ್ಬರಿಗೆ, ಕಾರಜೋಳ ಅವರಿಗೆ 2ನೇ ಅವಧಿಗೆ ನಾವು ಬಂದಿರೋದು ಅಷ್ಟೇನೆ. ನಾವೇನು 80 ವರ್ಷ ಈ ದೇಶ ಆಳಲಿಲ್ಲ, ನಾವು ಬಂದಿದ್ದು 2 ಅವಧಿಯಲ್ಲಿ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೇವೆ. ಇದು ಸಾಮಾಜಿಕ ನ್ಯಾಯ ಅಲ್ವಾ? ಬರೀ ಬೊಗಳೆ ಬಿಟ್ಟರೆ ಆಗೋದಿಲ್ಲ, ಮೈಕ್ ಮುಂದೆ ನಿಂತ್ಕೊಂಡು ಬೊಗಳೆ ಬಿಡೋದಲ್ಲ. ಸಾಮಾಜಿಕ ನ್ಯಾಯ ಯಾವ ಪಕ್ಷದ ಆಸ್ತಿ ಅಲ್ಲ, ಅದು ಎಲ್ಲರೂ ಮಾಡಬೇಕು. ಈ ಕಾನ್ಸೆಪ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ BJP ಕೊಟ್ಟಷ್ಟು ಗೌರವ, ದಲಿತರಿಗೆ BJP ಕೊಟ್ಟಷ್ಟು ಗೌರವ ಇನ್ಯಾರು ಕೊಟ್ಟಿಲ್ಲ ಇವತ್ತಿಗೂ ಕೂಡ. ಯಾಕೆ? ಮುಖ್ಯಮಂತ್ರಿಗಳದು ಎಲ್ಲರ ಫೋಟೋ ಇಟ್ಕೊಂಡು ಬೀದಿಯಲ್ಲಿ ಇವತ್ತು ಚಪ್ಪಲೆಯಲ್ಲಿ ಹೊಡೆದು ಇದಾಗ್ತಾರೆ. ಸುಮಾರು ಜನರನ್ನ ಇವಾಗ ನಿನ್ನೆ ಏನೋ ಮಾಡಿದ್ದಾರೆ, ಅದು ಹೋರಾಟ. ಯಾಕೆ ಅವ್ರನ್ನೆಲ್ಲ ಆಗಲೇ ಜೈಲಿಗೆ ಕಳ್ಸಕ್ ಮಾಡಿದ್ದೀರಿ ನೀವು? FIRಗಳಾಕಿ ಪೊಲೀಸ್ನವ್ರನ್ನ ಬಿಟ್ಟು ಹೇಳ್ಬೇಕಾಗಿತ್ತು. ಆಯ್ತು, ನಮ್ಮ ಸರ್ಕಾರದಲ್ಲಿ ಆಗಿರೋ ಲೋಪ ನಾವು ತಿದ್ದುಕೊಳ್ತೀವಿ, ಸರಿ ಮಾಡ್ಕೊಳ್ತೀವಿ ಬಂದಿದ್ರೆ ಸಾಕಾಗಿತ್ತು. ನೀವು ಯಾವ ಯುವಕರು ಪರಿಶಿಷ್ಟ ಜಾತಿ ವರ್ಗಗಳು ಹೋರಾಟ ಮಾಡ್ತಿದ್ರೆ ಈಗ ಅವ್ರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಮಾಡ್ತಿದ್ದೀರಲ್ಲ, ಇದು ನಿಮಗೆ ಸಾಮಾಜಿಕ ನ್ಯಾಯ ಅಲ್ವಾ? ಅವರು ಇನ್ನೊಂದು ಮಾತಾಡಿದ್ದಾರೆ, ದೇವೇಗೌಡರು ಕುಮಾರಸ್ವಾಮಿ ಅವರು ತಾವಿಬ್ರು ಬಿಟ್ಟು ಇನ್ಯಾವ ಸಮುದಾಯದವರು CM ಮಾಡಲ್ಲ, ಒಕ್ಕಲಿಗರಾಗ್ಲಿ ದಲಿತರಾಗ್ಲಿ CM ಆಗೋದ್ರೆ ಕಾಂಗ್ರೆಸ್ ಇಂದನೇ ಅಲ್ಲ. ಆಗಲ್ಲ, JDS ಇಂದನೂ. ನಾನು ಹೇಳ್ತೀನಿ, ನಾನು ಇವಾಗ ಉದಾಹರಣೆ ಕೊಟ್ಬಿಟ್ಟೆ. ನಮ್ಮಲ್ಲಿ DCM ಆದ್ರು, 2ನೇ ಅವಧಿಗಾದ್ರು, ನಿಮ್ಮಲ್ಲಿ 80 ವರ್ಷ ಬೇಕಾಯ್ತಲ್ಲ, ಯಾಕೆ? ಆಮೇಲೆ ಅವ್ರನ್ನ ಯಾಕೆ ಅಲ್ಲೇ ಸೋಲಿಸ್ಬಿಟ್ರಿ ನೀವು? ಇವತ್ತು ಹೇಳ್ತೀರಿ ನೀವು. ಇನ್ನೂ ಒಂದು ಹೇಳ್ತೇನೆ, ಖರ್ಗೆ ಅವರನ್ನ ಅಲ್ಲಿ ಸೋಲಿಸಿದ್ದು ಕೂಡ ಗುಲ್ಬರ್ಗದಲ್ಲಿ, ಅದು ಮಾನ್ಯ ಸಿದ್ದರಾಮಯ್ಯ ಅಂದ ಟೀಮೇ. ಪರಮೇಶ್ವರನ್ನ ಇಲ್ಲಿ ಅವ್ರ ಕ್ಷೇತ್ರದಲ್ಲಿ ಸೋಲಿಸಿದ್ದು ಅದೇ ಟೀಮೇ. ಇದರಲ್ಲಿ ಏನು ಅನುಮಾನ ಇದೆ? ಇಷ್ಟೆಲ್ಲ ಮಾಡೋದನ್ನೆಲ್ಲ ಮಾಡಿ ನೀವು ಏನು ಹರಿಶ್ಚಂದ್ರರ ಮಾತಾಡ್ತೀರಿ? ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ದೀನಿ, ನೀವು ಮಾಡಿ. ಹಾಗಿದ್ರೆ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲ ಹೇಳಿ ಈಗ?